ಗ್ಯಾರಂಟಿ ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಡೀತಾ ಇದೆ ಭಾರಿ ಲಾಭಿ. ಕೆಪಿಸಿಸಿ ರೇಸ್ಗೆ ಅಚ್ಚರಿ ಹೆಸರು ಎಂಟ್ರಿ ಕೊಟ್ಟ. ಹಾಗಾದ್ರೆ ಸಂತೋಷ್ ಲಾಡ್ ಅವರ ಎಂಟ್ರಿ ಈಗ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಂತೋಷ್ ಲಾಡ್ ಅವರ ಹೆಸರು ಯಾಕೆ ಅಂದ್ರೆ ಸಿದ್ದರಾಮಯ್ಯ ಜೊತೆ ದೆಹಲಿಯಲ್ಲಿ ಕಾಣಿಸಿಕೊಂಡಂತ ಸಂತೋಷ್ ಲಾಡ್ ನಿನ್ನೆ ಸಿದ್ದು ರಾಜೀನಾಮೆ ಬಳಿಕ ಕಣ್ಣೀರ್ ಹಾಕಿದ್ರು. ಸಂತೋಷ್ ಲಾಡ್ ಸಿದ್ದರಾಮಯ್ಯ ನಿವಾಸದಿಂದ ಕಣ್ಣೀರ್ ಹಾಕುತ್ತಾ ಹೋಗಿದ್ರು. ಕೆಪಿಸಿಸಿಗೆ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಿದ್ದಂತೆ ಲಾಡ್ ಈಗ ಲಾಭಿ ಮುಂದುವರಿಸಿದ್ದಾರೆ. ಸಿದ್ದು ಜೊತೆ ದೆಹಲಿಗೆ ಹೋಗಿ ಲಾಭಿ ಮಾಡೋದಕ್ಕೆ ಸಂತೋಷ್ ಲಾಡ್ ಯತ್ನಿಸುತ್ತಿದ್ದಾರೆ ಎನ್ನುವಂತ ಮಾಹಿತಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸದ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಅವರಿಗೆ ಅನ್ನುವಂತ ಚರ್ಚೆ ಇತ್ತು. ಆದ್ರೀಗ ಮತ್ತೊಂದು ಹೆಸರು ಅಚ್ಚರಿಯಾಗಿ ಬೆಳಕಿಗೆ ಬಂದಿರೋದು, ಅದು ಸಂತೋಷ್ ಲಾಡ್ ಅವರ ಹೆಸರು. ನೋಡಿ, ಯತೀಂದ್ರ ಜೊತೆಗೆ ಸಂತೋಷ್ ಲಾಡ್, ಸಿದ್ದರಾಮಯ್ಯ ಮೂವರು ಕೂಡ ಒಟ್ಟಿಗೆ ದೆಹಲಿಯಲ್ಲಿ ಕಾಣಿಸ್ಕೊಂಡಿರುವಂತ ಫೋಟೋ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ದೃಶ್ಯದಲ್ಲಿ ನಿನ್ನೆ ಸಂತೋಷ್ ಲಾಡ್ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅತ್ತಿದ್ರು, ಕಣ್ಣೀರಿಟ್ಟಿದ್ರು. ಮಾಧ್ಯಮಗಳಿಗೆ ಯಾವುದೇ ರಿಯಾಕ್ಟ್ ಮಾಡಲಿಲ್ಲ, ಬದಲಿಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಈಗ ಸಂತೋಷ್ ಲಾಡ್ ಅವರ ಹೆಸರು ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕನ್ಸಿಡರ್ ಆಗ್ತಾ ಇದೆಯಾ? ಅವ್ರ ಹೆಸರು ಇಲ್ಲಿವರೆಗೂ ಚಾಲ್ತಿಯಲ್ಲಿತ್ತ, ಈಗ ಮುನ್ನೆಲೆಗೆ ಬಂದಿರೋದಾ? ಅದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಏನಾದ್ರೂ ಸಂತೋಷ್ ಲಾಡ್ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನ ಆಯ್ಕೆ ಮಾಡಿ ಅಂತ ಅದ್ರ ಬಗ್ಗೆ ಈಗ ಕುತೂಹಲ ಕೆರಳಿಸ್ತಾ ಇದೆ. ಯಾಕೆಂದ್ರೆ ಸಂತೋಷ್ ಲಾಡ್ ಅವರು ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಯತೀಂದ್ರ ಅವರ ಜೊತೆಗೆ ಕಾಣಿಸ್ಕೊಂಡಿದ್ದಾರೆ.